ಇದೀಗ ರಾಜ್ಯ ದೇಶ ವಿದೇಶಿ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಸೂಪರ್ ಫಾಸ್ಟ್ ನಲ್ಲಿ. ಕೊನೆಗೂ ಅಧಿವೇಶನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ಸಿದ್ದರಾಮಯ್ಯ ಪಾಲಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ನಡೆಯುತ್ತಿರುವಂತಹ ಮೊದಲ ಅಧಿವೇಶನ ಇದಾಗಿದೆ. ಮೊದಲ ದಿನ ಗೈರಾಗಿದ್ದ ಸಿದ್ದರಾಮಯ್ಯ ಅಸಮಾಧಾನ ಮರೆಮಾಚಿ ಕಲಾಪಕ್ಕೆ ಹಾಜರಾಗಿದ್ದಾರೆ. ಆದರೆ ಕೊನೆಯ ಸಾಲಿನಲ್ಲಿ ಸಿದ್ದರಾಮಯ್ಯ ಕುಳಿತುಕೊಂಡಿದ್ದಾರೆ. ಈ ಹಿಂದೆ ಸಿಎಂ ಸ್ಥಾನದಿಂದ ಕೆಳಗಿಳಿದಾಗ ಬಿಎಸ್ ಯಡಿಯೂರಪ್ಪನವರು ಕುಳಿತುಕೊಂಡಿದ್ದ ಜಾಗದಲ್ಲೇ ಸಿದ್ದರಾಮಯ್ಯ ಕುಳಿತುಕೊಂಡಿದ್ದಾರೆ. ಅಧಿವೇಶನಕ್ಕೆ ಬಂದ ಸಿದ್ದರಾಮಯ್ಯ ದೇಶಭಕ್ತಿ ತೋರುವ ಭರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಎಡವಟ್ಟೊಂದನ್ನ ಮಾಡಿಕೊಂಡಿದ್ದಾರೆ. ಕೇಸರಿ ಬಿಳಿ ಹಸಿರಿನ ಬದಲು ಹಸಿರು ಬಿಳಿ ಕೇಸರಿ ಬಣ್ಣದ ಬ್ಯಾಡ್ಜ್ ಧರಿಸಿ ಸದನಕ್ಕೆ ಹಾಗೆಯೇ ಎಂಟ್ರಿ ಕೊಟ್ಟಿದ್ದಾರೆ. ಬೈ ಮಿಸ್ಟೇಕ್ ಆಗಿ ತ್ರಿವರ್ಣ ಧ್ವಜದ ಬಣ್ಣವಿರುವ ಎರಡೆರಡು ಬ್ಯಾಡ್ಜ್ಗಳನ್ನು ಡಿಕೆಶಿ ಉಲ್ಟಾ ಧರಿಸಿದ್ದಾರೆ. ತಿಳಿಯದೆ ಮಾಡಿದ ಎಡವಟ್ಟಿನಿಂದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಡಿಕೆಶಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ದೇಶಭಕ್ತಿ ತೋರುವ ಭರದಲ್ಲಿ ಸಿಎಂ ಎಡವಟ್ಟು. ಇಂದು ಎರಡನೆಯ ದಿನದ ವಿಧಾನಮಂಡಲ ಕಲಾಪ ನಡೆದಿದೆ. ವಿಧಾನಸಭೆ ಸ್ಪೀಕರ್ ಆಗಿ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ವಿಪಕ್ಷಗಳ ಬಹಿಷ್ಕಾರದ ಮಧ್ಯೆಯೂ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ನಡೆದಿದೆ. ಮತ್ತೊಂದೆಡೆ ವಿಧಾನ ಪರಿಷತ್ನ ನೂತನ ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆಯಾಗಿದ್ದಾರೆ. ಸಲೀಂ ಅಹಮದ್ ಪರ 38 ಮತಗಳ ಚಲಾವಣೆಯಾಗಿದ್ದರೂ ವಿರುದ್ಧವಾಗಿ 30 ಮತಗಳ ಚಲಾವಣೆಯಾಗಿದೆ. ಸಲೀಂ ಅಹಮದ್ ಆಯ್ಕೆಯನ್ನ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಘೋಷಿಸಿದ್ರು. ರಾಜ್ಯ ರಾಜಕೀಯದಲ್ಲೀಗ ದೋಸ್ತಿಗಳ ಪಾದಯಾತ್ರೆ ಸಮರ ಶುರುವಾಗಿದೆ. ಬಿಜೆಪಿ ಜೆಡಿಎಸ್ ಪ್ರತ್ಯೇಕ ಪಾದಯಾತ್ರೆ ಕಹಳೆ ಮೊಳಗಿಸಿದ್ದಾರೆ. ಬಿಡದಿಗಾಗಿ 3 ದಿನಗಳ ಬೃಹತ್ ಪಾದಯಾತ್ರೆ ಮೂಲಕ ಜೆಡಿಎಸ್ ಹೋರಾಟ ಮಾಡಿದ್ರು. ಇದೀಗ ಬಿ ನಾಗೇಂದ್ರ ವಿರುದ್ಧ ಪಾದಯಾತ್ರೆಗೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದೆ. ರಾಯಚೂರು ಟು ಬಳ್ಳಾರಿಯವರೆಗೂ ಕಾಲ್ನಡಿಗೆ ನಡೆಸಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ತಾತ್ವಿಕ ಒಪ್ಪಿಗೆಯನ್ನ ಸೂಚಿಸಿದ್ದು, ಹೈಕಮಾಂಡ್ ಒಪ್ಪಿದ್ರೆ ಅಧಿವೇಶನ ಮುಗಿಯುವುದರ ಒಳಗೆ ಪಾದಯಾತ್ರೆ ನಡೆಸುವ ಸಾಧ್ಯತೆ ಇದೆ. ನಾಗೇಂದ್ರ ತಲೆದಂಡ ಮಾಡಿಸಿದ್ರೆ ಬಿಜೆಪಿಗೆ ಬಿಗ್ ಮೈಲೇಜ್ ಸಿಗೋದ್ರಿಂದ ದಳಪತಿಗಳಿಂದ ಹೆಚ್ಚು ಸೌಂಡ್ ಮಾಡಲು ಸಜ್ಜಾಗುತ್ತಿದ್ದಾರೆ. ದೋಸ್ತಿಗಳ ನಡುವೆ ಪಾದಯಾತ್ರೆಯ ಸಮರ. ಜೆಡಿಎಸ್ ಪಕ್ಷದೊಳಗಿನ ಆಂತರಿಕ ಸಂಘರ್ಷ ಮತ್ತೊಮ್ಮೆ ಬೀದಿಗೆ ಬಂದಿದೆ. ಜೆಡಿಎಲ್ಪಿ ನಾಯಕನ ಮೇಲೆಯೇ ಸ್ವಪಕ್ಷದ ಶಾಸಕರೊಬ್ಬರು ಬಹಿರಂಗವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಸುರೇಶ್ ಬಾಬು ಎದುರು ಶರಣಗೌಡ ಕಂದಕೂರ್ ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಬಾಯ್ಕಾಟ್ ಬಗ್ಗೆ ನಮಗೆ ಸರಿಯಾಗಿ ಮಾಹಿತಿ ನೀಡಿ, ನಿಮ್ಮ ಪಾಡಿಗೆ ನೀವು ಬಾಯ್ಕಾಟ್ ಮಾಡೋದಲ್ಲ, ಬಾಯ್ಕಾಟ್ ಮಾಡೋದನ್ನ ಎಲ್ಲ ಶಾಸಕರಿಗೆ ತಿಳಿಸಿ, ಶಾಸಕಾಂಗ ನಾಯಕರಾಗಿ ಜವಾಬ್ದಾರಿ ನಿರ್ವಹಿಸಿ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಿಎಸ್ ಪಾಟೀಲ್ ಸ್ಪೀಕರ್ ಆಗಿದ್ದಕ್ಕೆ ನರಗುಂದ ಶಾಸಕ ಸಿಸಿ ಪಾಟೀಲ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆಯ ಇತಿಹಾಸ ಸೃಷ್ಟಿಯಾಗಿದೆ. ಒಬ್ಬ ಶಾಸಕರು ವಿಧಾನಸಭಾ ಅಧ್ಯಕ್ಷರಾಗಿದ್ದಾರೆ. ಸಾಕಷ್ಟು ಜನರಿಗೆ ಮಂತ್ರಿ ಸ್ಥಾನ ಸಿಕ್ಕಿದ್ದು, ಆದರೆ ಸ್ಪೀಕರ್ ಸ್ಥಾನ ಯಾರಿಗೂ ಸಿಕ್ಕಿರಲಿಲ್ಲ. ಇದೀಗ ಸ್ಪೀಕರ್ ಸ್ಥಾನವೂ ಸಿಕ್ಕಿದ್ದು ಇದೊಂದು ಇತಿಹಾಸ. ಜಿಎಸ್ ಪಾಟೀಲ್ 4 ಬಾರಿ ಶಾಸಕರಾಗಿದ್ದವರು. ನೀರಾವರಿ, ಶಿಕ್ಷಣ ಎಲ್ಲದಕ್ಕೂ ಕೂಡ ಒತ್ತು ನೀಡಿದ್ದಾರೆ. ನಿಮ್ಮ ನೇತೃತ್ವದಲ್ಲಿ ಕಲಾಪವೆಲ್ಲವೂ ಯಶಸ್ವಿಯಾಗಿ ನಡೆಯಲಿದೆ. ರಾಜ್ಯದ ಮಹತ್ವದ ವಿಚಾರಗಳು ಸದನದಲ್ಲಿ ಚರ್ಚೆಯಾಗಲಿ, ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಹೆಚ್ಚು ಚರ್ಚೆ ನಡೆಯಲಿ ಎಂದು ಸಲಹೆಯನ್ನ ನೀಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿರುವ ಪ್ರಜ್ವಲ್ ರೇವಣ್ಣ ಸೆಲ್ ಮೇಲೆ ಸಿಸಿಬಿ ದಾಳಿ ಮಾಡಿದ್ದು ಹಳೆ ವಿಷಯ ಆದ್ರೀಗ ಹೊಸ ವಿಷಯ. ಅಂದ್ರೆ ಪ್ರಜ್ವಲ್ ಸೆಲ್ನಲ್ಲಿ ಹೊಸ ನೋಟ್ಬುಕ್ ಸಿಕ್ಕಿದ್ದು ಅದರಲ್ಲಿ 40 ಫೋನ್ ನಂಬರ್ಗಳು ಪತ್ತೆಯಾಗಿದೆ. ತಂದೆ ರೇವಣ್ಣ ಹೆಸರನ್ನ ಶಿವ ಅಂತ, ತಾಯಿ ಭವಾನಿ ಹೆಸರನ್ನ ಪಾರ್ವತಿ ಎಂದು ಸೇವ್ ಮಾಡಿಕೊಂಡಿರುವುದು ಬಯಲಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಗರ್ಲ್ ಫ್ರೆಂಡ್ ನಂಬರ್ ಕೂಡ ಇದೆಯಂತೆ. ಹಾಗೂ ನೋಟ್ಬುಕ್ ಪೂರ್ತಿಯಾಗಿ ರಹಸ್ಯ ಕೋಡ್ ವರ್ಡ್ಗಳಿಂದಲೇ ತುಂಬಿದೆಯಂತೆ. ಪ್ರಜ್ವಲ್ ತಂದೆ ಹೆಸರು ರೇವಣ್ಣ ಅಲ್ಲ, ಶಿವ.
ಪ್ರಜ್ವಲ್ ರೇವಣ್ಣ ಸೆಲ್ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ರಣರೋಚಕವಾಗಿ ದಾಳಿಗೆ ಹೋಗ್ತಿದ್ದಂತೆ ಅಲರ್ಟ್ ಆಗ್ತಿದ್ದ ಪ್ರಜ್ವಲ್ ಪ್ರತಿ ಬಾರಿಯೂ ಅಧಿಕಾರಿಗಳನ್ನೇ ಯಾಮಾರಿಸ್ತಿದ್ರು. ಆದರೆ ಈ ಬಾರಿ ಪಕ್ಕಾ ಪ್ಲಾನ್ ಮಾಡಿ ನಡೆಸಲಾದಂತಹ ದಾಳಿಯಲ್ಲಿ ಮೊದಲು ಮೀಟಿಂಗ್ ನೆಪದಲ್ಲಿ ಇಬ್ಬರು ಡಿಸಿಪಿಗಳು ಜೈಲಿಗೆ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಇಬ್ಬರು ಇನ್ಸ್ಪೆಕ್ಟರ್ಗಳನ್ನು ಕರೆದೊಯ್ಯಲಾಗಿತ್ತು. ಒಬ್ಬರಿಂದ ಕಂಟ್ರೋಲ್ ರೂಮ್ ಮೆಸೇಜ್ ನಿಯಂತ್ರಣ, ಮತ್ತೊಬ್ಬರಿಂದ ಸಿಸಿಟಿವಿ ಕಮಾಂಡ್ ಸೆಂಟ್ರಲ್ ಕಂಟ್ರೋಲ್ ಮಾಡಲಾಗಿದೆ. ನಂತರ ಜೈಲಿನೊಳಗೆ 120 ಜನರ ತಂಡದ ಭರ್ಜರಿ ಎಂಟ್ರಿಯನ್ನ ಕೊಟ್ಟಿದ್ರಂತೆ. ಆಗ ಪರಿಶೀಲನೆ ವೇಳೆ ಮೊಬೈಲ್, ನೋಟ್ಬುಕ್, ಪೆನ್ ಡ್ರೈವ್ ಪತ್ತೆಯಾಗಿದೆ. ಸಿಸಿಬಿ ಲೇಡಿ ಪಿಎಸ್ಐ ಮೇಲೆ ಎಂಎಲ್ಎ ಪುತ್ರಿ ಐಶ್ವರ್ಯ ಹಲ್ಲೆ ನಡೆಸಿದ್ದಾರೆ. ಶ್ರೀರಂಗಪಟ್ಟಣದ ಆರತಿ ಉಕ್ಕಡದಲ್ಲಿ ಹೈ ಡ್ರಾಮಾ ನಡೆದಿದೆ. ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಮಗಳು ಐಶ್ವರ್ಯ ಭೀಮನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರು. ರಶ್ ಇದ್ದಿದ್ದರಿಂದ ಏಕಾಏಕಿ ನುಗ್ಗಲು ಯತ್ನಿಸಿದ್ದಾರೆ. ಪ್ರಶ್ನಿಸಿದ್ದಕ್ಕೆ ನಾನ್ಯಾರು ಗೊತ್ತಾ, ನಾನು ಎಂಎಲ್ಎ ಮಗಳು, ಡಿವೈಎಸ್ಪಿ ಹೆಂಡತಿ ಗೊತ್ತಾ ಎಂದು ಗಲಾಟೆಯನ್ನ ಮಾಡಿದ್ದಾರೆ. ಕೋಪದಲ್ಲಿ ಅಧಿಕಾರಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಇದೀಗ ಐಶ್ವರ್ಯ ವಿರುದ್ಧ ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪಿಎಸ್ಐ ಮೇಲೆ ತಮ್ಮ ಮಗಳು ಮಾಡಿದ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಶಾಸಕ ಸುರೇಶ್ ಗೌಡ ಕ್ಷಮೆಯಾಚಿಸಿದ್ದಾರೆ. ಚಿಕ್ಕ ಮಗಳನ್ನ ಕರೆದುಕೊಂಡು ಹೋಗಿ ಕ್ಯೂನಲ್ಲಿ ನಿಂತಿದ್ರು. ಒಳಗೆ ಬಿಡುವಂತೆ ಕರ್ತವ್ಯದಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ಗೆ ಕೇಳಿದ್ದಾರೆ. ಅದೇ ಸಮಯದಲ್ಲಿ ಇನ್ನೊಬ್ಬರನ್ನ ಬಿಟ್ಟಿದ್ದಾರೆ. ಇದರಿಂದಾಗಿ ಕರ್ತವ್ಯದಲ್ಲಿದ್ದ ಅಧಿಕಾರಿ ಜೊತೆ ಮಾತಿಗೆ ಮಾತು ಬೆಳೆದಿದೆ. ನನ್ನ ಮಗಳು ತಾಳ್ಮೆ ಕಳೆದುಕೊಳ್ಳಬಾರದಿತ್ತು, ನನ್ನ ಮಗಳು ಕಪಾಳಕ್ಕೆ ಹೊಡೆದಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಬಂದಿದೆ. ಹೀಗಾಗಿ ಅವರ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ ಅಂತ ಹೇಳಿದ್ದಾರೆ. ಅದು ಭೀಮನ ಅಮಾವಾಸ್ಯೆ ದಿನ ನನ್ನ ಮಗಳು ಅಲ್ಲಿ ಉಕ್ಕುಡದ ಮಾರಮ್ಮನ ದೇವಸ್ಥಾನ ಪಾಂಡುಪುರದಲ್ಲಿ ದರ್ಶನಕ್ಕೆ ಹೋಗಿದ್ದಾಳೆ. ಹೋದಾಗ ಒಂದು VIP ಲೈನಲ್ಲಿ ನಿಂತಿದ್ದಾಳೆ. 2 ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾಳೆ. ಒಂದು 3 ವರ್ಷದ 2 ವರ್ಷದ ಮಗು, ಒಂದು 4 ವರ್ಷದ ಒಂದು ಮಗುನ ಕರ್ಕೊಂಡು ಹೋಗಿದ್ದಾಳೆ. ಚಿಕ್ಕ ಮಗುನ ಕರ್ಕೊಂಡು ಹೋಗಿ ಕ್ಯೂವಲ್ಲಿ ನಿಂತಿದ್ದಾಳೆ. ಕ್ಯೂವಲ್ಲಿ ನಿಂತಿದ್ದಾಗ VIP ಕ್ಯೂವೇ ಅದು, VIP ಕ್ಯೂವಲ್ಲೇ ನಿಂತಿದ್ದಾಗ ಅಲ್ಲಿ ಒಬ್ಬರು ಕರ್ತವ್ಯದಲ್ಲಿರುವಂಥ ಸಬ್ ಇನ್ಸ್ಪೆಕ್ಟ್ರು, ಆ ಹೆಣ್ಮಗು ಕೂಡ ಅಲ್ಲಿ ಕರ್ತವ್ಯದಲ್ಲಿ ಇದೆ. ಇವಳು ನನ್ನ ಮಗಳು ಕೇಳಿದ್ದಾಳೆ, ನನಗೆ 2 ಚಿಕ್ಕ ಮಕ್ಕಳಿದ್ದಾರೆ, ಗಲಾಟೆ ಮಾಡ್ತಾರೆ, ಒಂದು ನಿಮಿಷ ಒಳಗಡೆ ಬಿಡಮ್ಮ ಅಂತ ಕೇಳಿದ್ದಾಳೆ. ಅದಕ್ಕೆ ಆ ಹೆಣ್ಮಗು ಸಬ್ ಇನ್ಸ್ಪೆಕ್ಟ್ರು ಬಿಟ್ಟಿಲ್ಲ. ಅದಾಗಿ ಒಂದು ಸೆಕೆಂಡ್ಗೆ ಯಾರೋ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು ಬಂದಿದ್ದಾರೆ. ಆ ಹೆಣ್ಮಗುನ ಅವ್ರನ್ನ ಒಳಗಡೆ ಬಿಟ್ಟಿದ್ದಾರೆ. ಅಮ್ಮ ಅವ್ರನ್ನ ಬಿಟ್ಟಿದೆಯಲ್ಲಮ್ಮ, ನನ್ನೂ ಬಿಡು ಅಂತ ಕೇಳಿದ್ದಾರೆ. ನನಗೆ 2 ಮಕ್ಕಳಿದ್ದಾರೆ, ಒಂದು ನಿಮಿಷ ದರ್ಶನ ಮಾಡಿ ಹೋಗ್ತೀನಿ ಅಂತ. ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ಏನೋ ಆಗಿದೆಯೋ ಘಟನೆ ಗೊತ್ತಿಲ್ಲ. ಮಾತಿಗೆ ಬೆಳೆದು ನನ್ನ ಮಗಳೇನೋ ಕಪಾಳಕ್ಕೇನೋ ಹೊಡೆದಿದ್ದಾಳೆ ಅಂತೇಳಿ ನಾನು ಟಿ ವಿಲಿ ನೋಡಿದೆ. ನನ್ನ ಮಗಳು ಹೇಳಿದ್ರು ಗಲಾಟೆ ಆಗಿದ್ದು ನಿಜ ಅಂತ ಹೇಳಿದ್ದು. ದೇವಸ್ಥಾನದಲ್ಲಿ ಯಾವಾಗಲೂ ಶಾಂತಿಗೆ ಹೋಗೋದು, ಗಲಾಟೆ ಆಗಬಾರ್ದಾಯ್ತು. ನನ್ನ ಮಗಳು ತಪ್ಪಿದರೆ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದರೆ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ನೆಮ್ಮದಿಗೆ ಹೋಗಿ ನೆಮ್ಮದಿ ಹಾಳು ಮಾಡ್ಕೋಬಾರ್ದು. ಆ ಸಬ್ ಇನ್ಸ್ಪೆಕ್ಟ್ರ್ ಏನು ಹೇಳಿದ್ರೋ ಪಾಪ ಗೊತ್ತಿಲ್ಲ ನನಗೂ. ಅವ್ರ ಕರ್ತವ್ಯದಲ್ಲಿ ಇರಬೇಕಾದ್ರೆ, ಒತ್ತಡದಲ್ಲಿ ಇರಬೇಕಾದ್ರೆ ಏನೋ ಅಂದಿರ್ತಾರೆ. ಆದರೆ ಸಾರ್ವಜನಿಕ ಜೀವನದಲ್ಲಿರುವಂಥ ನನ್ನ ಮಗಳಿಗೆ ತಾಳ್ಮೆ ಇರಬೇಕಾಗಿತ್ತು. ಅವಳಿಗೆ 2 ಮಕ್ಕಳಿರೋದ್ರಿಂದ ಒತ್ತಡದಲ್ಲಿ ಏನೋ ಆಗಿದೆ. ನಾನು ನನ್ನ ಮಗಳ ಮಾಡಿರೋಂಥ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಇಲ್ಲಿ ಮುಂದೆ ನೋಡ್ಕೊಳ್ತೀನಿ. ಅದು ಭೀಮನ